ಈ ಸಿನಿಮಾ ಮಾಡಬೇಕು, ಈ ಸಿನಿಮಾ ಮುಂದೆ ಬರಬೇಕು ಅಂತಂದರೆ ಅದಕ್ಕೆ ಮೇನ್ ಒಬ್ರು ಕಾರಣ ಇರುತ್ತೆ. ಅದು ಯಾರು ಅಲ್ಲ, ನಿಮ್ಮ ನಿರ್ಮಾಪಕರು. ಅವ್ರ ಜೊತೆ ಹೋಗಿ ಕೇಳೋಣ ಅವ್ರ ಬಾಯಲ್ಲಿ ಏನು ಬರುತ್ತೆ ಅಂತ. ಸರ್ ನಮಸ್ಕಾರ. ಸರ್ ನಮಸ್ತೆ. ಮೊದಲು ಸಮಸ್ಯೆಗಳು ಏನಂತ ಹೇಳ್ತೀನಿ. ಸೊ ಇವ್ರದ್ದು ಸಿನಿಮಾ ಮಾಡಿದ್ದೀವಿ ಅಂತ ಎಷ್ಟೋ ಜನ ನಮಗೆ ಒಂದು ತೊಂದರೆಗಳನ್ನೇ ಕೊಟ್ಬಿಟ್ರು. ಈ ಸಮುದಾಯದ್ದು ಒಂದು ಬಗ್ಗೆ ನಾವು ಕತೆ ತೊಗೊಂಡು ಮಾಡಿದ್ದೀವಿ ಅಂತ. ಸೊ ಇವಾಗೂ ಕೂಡ ಅದೇ ಪ್ರಾಬ್ಲಮ್ ಆಗ್ತಾಯಿದೆ. ಯಾಕಂದರೆ ಬೆಳಗ್ಗೆ ನಾವು ಇದೇ ಥಿಯೇಟ್ರಿಗೆ ಬರ್ತೀವಿ, ಎಲ್ಲರೂ ತುಂಬ ಖುಷಿಯಾಗಿ ನಾವು ಬಂದು ನೋಡ್ತೀವಿ. ನೋಡಿದ್ರೆ ಥಿಯೇಟ್ರ್ ಹತ್ರ ಒಂದು ಪೋಸ್ಟರ್ಗಳು ಇರಲ್ಲ, ಯಾವುದೇ ಒಂದು ಪಬ್ಲಿಸಿಟಿ ಇರಲ್ಲ. ಇಡೀ ಬಳ್ಳಾರಿಲಿ ನಾವು ಬರಬೇಕಾದ್ರೆ, ಹೊಸಪೇಟೆಯಿಂದ ಬಳ್ಳಾರಿಗೆ ಬರಬೇಕಾದ್ರೆ ದಾರಿಲಿ ಯಾವುದೇ ರೀತಿ ನಾವು ಪೋಸ್ಟ್ರು ನೋಡಿರಲ್ಲ. ಇದೇ ಪೋಸ್ಟ್ರಿಗೆ ಯಾರು ಏನು ಮಾಡಬೇಕು ಸಿನಿಮಾಗೆ ಎಲ್ಲ ಥರ ನಾವು ಇದು ಮಾಡಿಕೊಟ್ಟಿದ್ದೀವಿ. ಪೋಸ್ಟರ್ಗಳಿಗೆ ಪ್ರಿಂಟಿಂಗ್ ಕೊಟ್ಟಿದ್ದೀವಿ, ಮತ್ತು ಡಿಸ್ಟ್ರಿಬ್ಯೂಟರ್ಗೆ ಏನು ತಲುಪಿಸ್ಬೇಕು ಎಲ್ಲ ತಲುಪಿಸಿದ್ದೀವಿ. ಬಟ್ ಆದರೆ ನೋಡ್ತಾ ಇದ್ದೀವಿ, ನಿನ್ನೆ ಹೊಸಪೇಟೆದಲ್ಲೂ ಹಂಗೆ ಆಯಿತು. ಥಿಯೇಟ್ರ್ ಮುಂದೆ ಒಂದು ಬ್ಯಾನರ್ ಇಲ್ಲ. ಹೊಸಪೇಟೆ ಇವಾಗ ಬಳ್ಳಾರಿಗೆ ಬಂದಿದ್ದೀವಿ, ಇಲ್ಲೂ ಥಿಯೇಟ್ರ್ ಮುಂದೆ ಒಂದು ಬ್ಯಾನರ್ ಇರಲಿಲ್ಲ. ಸೊ ನಾವು ಬಂದ ಮೇಲೆ ನಾವೆಲ್ಲ ಕೇಳಿದ ಮೇಲೆ ಹಾಕಿದ್ದಾರೆ. ಸೊ ಈ ಥರ ಮಾಡ್ತಾಯಿದ್ರೆ ಇವ್ರುಗಳ ಕಷ್ಟ ಹೆಂಗೆ ಏನು ನನಗೆ ಏನು ನಡೀತಾ ಇದೆ ಅಂತಲೇ ಗೊತ್ತಿಲ್ಲ. ಏನಾದರೂ ರಾಜಕೀಯ ಏನಾನ ಇದ್ದರೆ ದಯವಿಟ್ಟು ಮುಂದೆ ಬಂದು ನನ್ನನ್ನು ಕೇಳ್ರಿ, ನಾನು ಆನ್ಸರ್ ಮಾಡ್ತೀನಿ, ನಾನು ಉತ್ತರ ಕೊಡ್ತೀನಿ. ಯಾಕೆ ಇಲ್ಲ ನಿಲ್ಲಿಸ್ಬಿಡ್ಬೇಕಾ, ನಿಲ್ಲಿಸ್ಬಿಡೋಣ ಹಂಗಂತ ಬಂದ್ಬಿಟ್ಟು ಸುಮ್ಮನೆ ಇದು ಒಂದು ಪಬ್ಲಿಸಿಟಿ ಮಾಡ್ತಾಯಿಲ್ಲ, ಒಂದು ಬ್ಯಾನರ್ ಆಗ್ತಾಯಿಲ್ಲ. ಯಾರ ಹತ್ರನೂ ಒಬ್ಬರು ಒಂದು ಸಪೋರ್ಟ್ ಮಾಡ್ತಾರೆ. ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲರೂ ಬಂದ್ಬಿಟ್ಟು ಎಲ್ಲ ದೊಡ್ಡ ದೊಡ್ಡ ನಟರು, ನಾನು ಹೇಳ್ತಾ ಇದ್ದೀನಿ, ಎಲ್ಲರೂ ನಾವು ದೇವ್ರ ಸಮಾನ. ಯಾಕಂದರೆ ನಾವು ಅವ್ರನ್ನ ನೋಡಿ ಕಲ್ತವ್ರು. ರಾಜ್ಕುಮಾರ್ ಸರಿಂದ ಹಿಡಿದು ಇವತ್ತಿಗೆ ದುನಿಯಾ ವಿಜಯ್ ಸರ್ವರೆಗೂ ಎಲ್ಲನೂ ನೋಡ್ಕೊಂಬಂದಿದ್ದೀವಿ. ಎಲ್ಲರೂ ಅಭಿಮಾನಿಗಳು, ನಾವು ಕನ್ನಡದ ಅಭಿಮಾನಿಗಳು, ಎಲ್ಲ ದೊಡ್ಡ ದೊಡ್ಡ ಹೀರೋಗಳು. ನಾವು ಇವತ್ತು ಕೈ ಮುಗಿದು ಅವ್ರ ನಟನೆಗಳು ನೋಡಿಕೊಂಡು, ಅವ್ರ ಸಿನಿಮಾಗಳನ್ನ ನೋಡ್ಕೊಂಡು ಇವತ್ತು ಚಿತ್ರರಂಗಕ್ಕೆ ಧೈರ್ಯ ಕಾಲಿಟ್ಟಿದ್ದೀವಿ. ಒಬ್ಬರಾದರೂ ಧ್ವನಿ ಎತ್ತೋದು ಬೇಡವಾ? ನನ್ನನ್ನು ಬೈದರೂ ಪರವಾಗಿಲ್ಲ, ಬಂದು 2 ಏಟು ಹೊಡೆದ್ರೂ ಪರವಾಗಿಲ್ಲ, ನಾನು ಹೇಳ್ತಾ ಇದ್ದೀನಿ, ಒಬ್ಬರಾದರೂ ಒಂದು ಧ್ವನಿ ಎತ್ತೋದು ಬೇಡ ಈ ಸಿನಿಮಾ ಬಗ್ಗೆ. ಇದು ಬರೀ ಸಿನಿಮಾ ಅಲ್ಲ ಸರ್, ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ, ಇದು ಬರೀ ಸಿನಿಮಾ ಅಲ್ಲ, ಇವ್ರ ಜೀವನ. ನೀವು ಈ ಸಿನಿಮಾ ನೋಡಿದ್ರೆ ನೀವು ಪ್ರಮೋಷನ್ ಅಂದ್ಕೊಳ್ಳೋಕ್ಕೆ ಹೋಗ್ಬಿಡಿ. ಎಲ್ಲ ಸಿನಿಮಾ ಪ್ರಮೋಷನ್. ಈಗ ಏನೋ ಹೇಳ್ತಾರಲ್ಲ ಕಳ್ಳ ಸ್ವಾಮೀಜಿಗಳು, ಎಲ್ಲರೂ ಅದು ಕಾವಿಗಳು ತರಿಸಿದ ತಕ್ಷಣ ಎಲ್ಲ ಎಷ್ಟೋ ಜನ ಒಳ್ಳೆಯವ್ರನ್ನೂ ನಂಬೋಕ್ಕಾಗಲ್ಲ. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಅದೇ ಥರ ಇವಾಗೂ ಆಗಿದೆ. ಸಿನಿಮಾ ಎಲ್ಲರೂ ಸುಮ್ಮನೆ ಪ್ರಮೋಷನ್ ಮಾಡಿ ಈ ಸಿನಿಮಾ ಒಂದು ಅವ್ರ ಜೀವನಕ್ಕಂತ ಮಾಡಿರೋದು. ಇದು ಬರೀ ಸಿನಿಮಾ ಥರ ನೋಡಬೇಡ್ರಿ. ಯಾವುದೇ ರೀತಿ ಸ್ಕ್ರೀನ್ ಪ್ಲೇ ಕೂಡ ಮಾಡಿಲ್ಲ. ನಾವು ಮಾಡಿರೋದೇ ಒಂದು ಘಟನೆಗಳು, ಅವ್ರ ಜೀವನದಲ್ಲಿ ಏನು ನಡೆಯುತ್ತೆ, ಏನು ಸಿಚುವೇಶನ್ ಅನುಭವಿಸ್ತಾರೆ, ಜನಗಳು ಯಾವ ಥರ ಮಾಡಬೇಕು, ಅವ್ರಿಗೆ ಯಾವ ಥರ ಪ್ರೀತಿ ಕೊಡಬೇಕು, ಇಂಥದನ್ನು ಸೇರಿ ಎಲ್ಲನೂ ಸೇರಿ ಒಂದು ಸಿನಿಮಾ ಮಾಡಿದ್ದೀವಿ. ಅವ್ರಿಗೋಸ್ಕರ ಹೇಳ್ತೀರಾ ದಾರಿಲಿ ಹೋದರೆ ನಿಮ್ಗೇನು ಕೈ ಕಾಲಿಲ್ವಾ, ಅದಿಲ್ವಾ ಇದಿಲ್ವಾ, ಬದುಕಕ್ಕೇನೋ ಅಲ್ಲಿ ಕೆಲಸ ಮಾಡ್ಕೊಂಡು ದುಡ್ಕೊಂಡು ತಿನ್ನೋಕ್ಕಲ್ವ, ಇಲ್ಲಿ ಮಾಡ್ಕೊಂಡು ತಿನ್ನೋಕ್ಕಾಗಲ್ವಾ ಅಂತ ಕೇಳಿದ್ರಲ್ಲ ಅವ್ರ ಬಗ್ಗೆ ಹೇಳೋದು. ನಾನು ಒಂದು ಕಡೆ ಒಂದು ಪಾಯಿಂಟ್ ಹೇಳ್ಬೇಕಂತಂದರೆ, ನೀವು ಏನು ಜನಗಳು ಮೂವಿ ನೋಡ್ತಿದ್ದೀರಲ್ಲ, ಕೆಲ್ಸಕ್ಕೆ ಬರ್ಲಾರ ಮೂವಿ ನೋಡಬೇಡಿ, ಕೆಲ್ಸಕ್ಕೆ ಬರೋಂಥ ಮೂವಿ ನೋಡಿ. ಯಾಕಂತಂದರೆ ಯಾವುದೋ ದಿಗ್ ಅಂತ ಡ್ಯಾನ್ಸ್ಗಳಿಗೆ ಕುಣಿಬೇಡಿ. ಜೀವನದ ಪಾಠದ ಬಗ್ಗೆ ಅವ್ರು ನಮಗೆ ತೋರಿಸ್ಕೊಟ್ಟಿದ್ದು, ಅವರು ಓದಿರ್ತಾರೆ, ಅವ್ರಿಗೊಂದು ಜಾಬ್ ಕೊಡಿ, ಅವ್ರು ಏನು ಅನ್ನೋದು ಅವ್ರು ನಿಮಗೆ ಮಾಡಿ ಪ್ರೂವ್ ಮಾಡಿ ತೋರಿಸ್ತಾರೆ. ಬರೀ ಡಿಗ್ರಿ ಮಾಡಿದರೆ ಅವ್ರು ಏನು ಮಾಡಿಲ್ಲ ಅನ್ಕೋಬೇಡಿ. ಅವರು ಡಿಗ್ರಿ ಮಾಡಿರ್ತಾರೆ, ಎಲ್ಲ ಎಜುಕೇಷನ್ ಅವ್ರು ಮಾಡಿರ್ತಾರೆ. ಅವ್ರಿಗೆ ಒಂದ್ಸಲ ಅವಕಾಶ ಕೊಡಿ, ಅವ್ರು ಏನನ್ನೋದು ನಿಮಗೆ ಪ್ರೂವ್ ಮಾಡಿ ಹೇಳ್ಕೊಡ್ತಾರೆ. ಒಂದು ಯೂತ್ಗೆ ಎಲ್ಲರಿಗೂ ಇದು ತಲುಪಬೇಕು ಅಂದ್ಬಿಟ್ಟು ಎಜುಕೇಷನ್ ಮಿನಿಸ್ಟ್ರಿಂದ ಪ್ರತಿಯೊಬ್ಬರು ಮಿನಿಸ್ಟ್ರನ್ನ ಮೀಟ್ ಮಾಡಿದ್ದೀವಿ. ಎಲ್ಲ ಈ ಮುಂದಿನ ಬರೋ ಪೀಳಿಗೆಗಳು, ಎಲ್ಲ ಸ್ಟೂಡೆಂಟ್ಸ್ಗಳು ಸಿನಿಮಾ ನೋಡಬೇಕು ಅಂತ. ಆದರೆ ಯಾವುದೇ ಮಿನಿಸ್ಟ್ರು ನಮಗೆ ಯಾವುದೇ ರೀತಿ ಸಪೋರ್ಟ್ ಮಾಡಿಲ್ಲ. ಆದರೆ ನನಗೆ ಒಂದು ಧೈರ್ಯ ಇದೆ, ಈ ಒಂದು ವಿಡಿಯೋ ಎಲ್ಲರೂ ನೋಡ್ತಾ ಇರ್ತಾರೆ, ಯುವಕರು ಎಲ್ಲ ಸ್ಟೂಡೆಂಟ್ಸು ನೋಡ್ತಾರೆ. ಯಾರು ಹೇಳಬೇಕಾಗಿಲ್ಲ ನಿಮಗೆ. ನೀವೇ ಮುಂದೆ ನಿಂತು, ಯಾವ ಮಿನಿಸ್ಟ್ರು ಬೇಡ, ಯಾವ ಪ್ರಿನ್ಸಿಪಲ್ ಬೇಡ, ಯಾರು ಬೇಡ, ನಿಮಗೆ ನೋಡಬೇಕು, ಅವ್ರಿಗೇನಾದರೂ ಗೆಲ್ಲಿಸಬೇಕು, ಅವ್ರ ಕಷ್ಟ ಅರ್ಥ ಮಾಡ್ಕೋಬೇಕು. ಸಿನಿಮಾ ಚೆನ್ನಾಗಿಲ್ಲ ಅಂದರೆ ನಾನು ಹೆಂಗೆ ರಿವ್ಯೂ ಕೊಡ್ತಾ ಇದ್ದೀನ, ನೀವು ನನ್ನನ್ನು ಬಾಯಿಗೆ ಬಂದಾಗ ಮಾತಾಡ್ರಿ. ಎಲ್ಲ ಯುವಕರಿಗೂ ನಾನು ಹೇಳೋದು, ಎಲ್ಲ ಸ್ಟೂಡೆಂಟ್ಸ್ಗೂ ಹೇಳೋದು, ಬಾಯಿಗೆ ಬಂದಾಗ ನನಗೆ ಹೆಂಗೆ ಬೈತೀರೋ ನಾನು ಅನ್ಸ್ಕೊತೀನಿ, ಸರಿನಾ? ಈ ಚೆನ್ನಾಗಿತ್ತು ಅಂದರೆ ಅವ್ರಿಗೊಂದು ಜೀವನಕ್ಕೊಂದು ದಾರಿ ಆಗುತ್ತೆ. ಅವ್ರ ಕಷ್ಟಗಳನ್ನ ಅರ್ಥ ಮಾಡಿಕೊಂಡು ನಾಳೆ ಅವ್ರಿಗೊಂದು ರೋಡಲ್ಲಿ ಸಿಕ್ಕಿದಾಗ ಪ್ರೀತಿ ಸಿಗಲಿ, ಅವ್ರಿಗೊಂದು ಜೀವನ ಸಿಗಲಿ ಅಂತ ಹೇಳ್ತಾ ಇದ್ದೀನಿ. ಈ ಒಂದು ವಿಡಿಯೋ ನೋಡಿದವರು ನಿಜವಾಗ್ಲೂ ದಯವಿಟ್ಟು ರಿಪ್ಲೈ ಮಾಡಿ. ತುಂಬ ಕಷ್ಟಪಟ್ಟಿದ್ದೀವಿ. ಇಲ್ಲಿ ಯಾರೋ ಒಬ್ಬ ಹೀರೋ ಆಗಬೇಕು, ನಾನು ದೊಡ್ಡ ವಿಲನ್ ಆಗಬೇಕು, ನಾನು ದೊಡ್ಡ ಡೈರೆಕ್ಟರ್ ಆಗಬೇಕು, ಇವರೆಲ್ಲ ನಾವು ದೊಡ್ಡ ಆ್ಯಕ್ಟ್ರ್ ಆಗಬೇಕು ಅಂತ ನಾವು ಬಂದಿರೋದಲ್ಲ. ಇವ್ರ ಕಷ್ಟಗಳನ್ನ ಅವ್ರನ್ನ ಜನಕ್ಕೆ ತೋರಿಸ್ಬೇಕು, ಸಮಾಜಕ್ಕೆ ತೋರಿಸ್ಬೇಕಂತ ಮುಂದೆ ಬಂದಿದ್ದೀವಿ. ಎಲ್ಲರೂ ಸ್ಯಾಕ್ರಿಫೈಸ್ ಮಾಡಿದ್ದೀವಿ. ನಮ್ಗೆ ಯಾವ ದುಡ್ಡು ಬೇಡ ಸ್ವಾಮಿ, ಯಾರು ಏನು ಬೇಡ, ಬಂದು ಸಿನಿಮಾ ನೋಡಿ. ಆ್ಯಸ್ ಎ ಪ್ರೊಡ್ಯೂಸರ್ ನಾನು ಹೇಳ್ತಾ ಇದ್ದೀನಿ, ಇವತ್ತು ನಾನು ಹೇಳ್ತಾ ಇದ್ದೀನಿ, ಯಾವನು ಹೇಳಿದ್ನೋ ಇಲ್ಲೊಬ್ಬ ಗೊತ್ತಿಲ್ಲ, ನನಗೆ ಯಾವ ದುಡ್ಡು ಬೇಡ, ಏನು ಬೇಡ, ಬಂದು ಸಿನಿಮಾ ನೋಡ್ರಿ, ಜಗಳ ಮಾಡಿರಿ, ಗಲಾಟೆ ಮಾಡಿರಿ, ಟಿಕೆಟ್ ಕೊಟ್ಟಿರೋದು ಪರವಾಗಿಲ್ಲ, ಹೋಗಿ ಸಿನಿಮಾ ನೋಡ್ರಿ. ಇವ್ರ ಕಷ್ಟ ಏನಾದರೂ ಗೊತ್ತಾಗಲಿ. ಬೇಡ, ನಾವು ದುಡ್ಕೊಂಡು ತಿಂತೀವಿ, ಪರವಾಗಿಲ್ಲ, ನಾವು ದುಡ್ಕೊಂಡು ತಿಂತೀವಿ, ನಮ್ಗೆ ಯಾವುದು ಬೇಡ, ನಮ್ಗೆ ದುಡ್ಡು ಬೇಡ, ಫಸ್ಟ್ ಅವ್ರು ಸಿನಿಮಾ ನೋಡ್ರಿ, ಅವ್ರು ಅರ್ಥ ಆಗುತ್ತೆ ನಿಮ್ಗೆ ಅವ್ರ ಕಷ್ಟನ.